ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದಿನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ನವಣಕ್ಕಿಂದ ಮಾಡ್ಕೊಂಡಿರುವಂತಹ ಕ್ರಿಸ್ಪಿ ಆಗಿರುವಂತಹ ದೋಸೆ. ಇದು ತುಂಬ ಆರೋಗ್ಯಕರ ಬೆನಿಫಿಟ್ಸ್ ಇದ್ದಾವೆ ಈ ನವಣೆಯಲ್ಲಿ. ಹಾಗಾದರೆ ಈ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು 1.5 ಬೌಲ್ ನವಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಬೌಲಲ್ಲಿ. ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು 2 ಸಾರಿ. ಚೆನ್ನಾಗಿ ತೊಳ್ಕೊಂಡಾದಮೇಲೆ ಇದಕ್ಕೆ ನೀರನ್ನೆಲ್ಲ ಬಸ್ಕೊಂಡು ನವಣೆ ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು ಇದು 6 ಅಥವಾ 7 ತಾಸು ಇದನ್ನು ನೆನೆ ಹಾಕಲಿಕ್ಕೆ ಬಿಡಬೇಕಾಗುತ್ತೆ. ನಾವು ಬೆಳಗ್ಗೆ ನೆನೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ. ಅದೇ ರೀತಿಯಾಗಿ ನಾನು ಅದೇ ಬೌಲಲ್ಲಿ 3/4 ಬೌಲ್ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾವು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೀರನ್ನೆಲ್ಲ ಚೆಲ್ಕೊಂಡಾದಮೇಲೆ ಉದ್ದಿನಬೇಳೆ ನೆನೆಯುವಷ್ಟು ನೀರನ್ನು ಹಾಕಿ ಇದನ್ನು ಸಹ ನಾವು ನೆನೆ ಇಡಬೇಕಾಗುತ್ತೆ ನವಣೆ ಜೊತೆಗೆ. ಸುಮಾರು ಬೆಳಗ್ಗೆ ಟೈಮಲ್ಲಿ ನಾವು ನೆನೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ. ನೋಡಿ, ಮೊದಲಿಗೆ ನಾನು ನವಣೆ ನೆನ್ಕೊಂಡಿರುತ್ತಲ್ಲ, ನೀರನ್ನೆಲ್ಲ ಚೆಲ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಿರುವಂತಹ ನವಣೆಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ನಾವು ರುಬ್ಕೋಬೇಕು, ತೀರಾ ನೀರಾಗಿ ಮಾಡ್ಕೋಬಾರ್ದು. ಉದ್ದಿನಬೇಳೆ ಸಹ ಚೆನ್ನಾಗಿ ನೆಂದಿದೆ. ಉದ್ದಿನಬೇಳೆಗೆ ನಾನು 1 ಹಿಡಿ ಅವಲಕ್ಕಿಯನ್ನು ತೊಳ್ಕೊಂಡು ಇದರ ಜೊತೆ ನೆನೆ ಹಾಕ್ಕೊಂಡಿದ್ದೆ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ. ಇದಕ್ಕೆ ಸ್ವಲ್ಪ ಅರ್ಧ ಗ್ಲಾಸ್ ನೀರನ್ನು ಸೇರಿಸಿಕೊಂಡು ಮತ್ತೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನೈಸಾಗಿ. ತೋರಿಸ್ತೀನಿ ನಾನು ಯಾವ ಹದದಲ್ಲಿ ಇರಬೇಕಂತ. ನೋಡಿ, ಇಷ್ಟು ನಾನು ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ಇವಾಗ ಉದ್ದಿನಬೇಳೆ ಪೇಸ್ಟನ್ನು ಇವಾಗ ನವಣೆ ಹಾಕ್ಕೊಂಡಿದ್ವಲ್ಲ ಹಿಟ್ಟಿಗೆ, ಅದಕ್ಕೆ ಹಾಕ್ಕೋಬೇಕು. ಪೂರ್ತಿಯಾಗಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನವಣೆಯಲ್ಲಿ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದ್ದಾವೆ. ನೀವು ಒಂದ್ಸಲ ಗೂಗಲ್ ಚೆಕ್ ಮಾಡಿ. ಇದನ್ನು ಒಂದೇ ಡೈರೆಕ್ಷನನ್ನು ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಡಯಾಬಿಟಿಕ್ ಪೇಷಂಟ್ಗೂ ಸಹ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಗ್ಲೂಟೆನ್ ಫ್ರೀ ಆಗಿರೋದ್ರಿಂದ ಎಲ್ಲರೂ ಸಹ ಇದನ್ನು ತಗೋಬಹುದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನಾನು ಇವಾಗ ರಾತ್ರಿ ಎಲ್ಲ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟಿದ್ದೆ. ಇವಾಗ ಮುಂಜಾನೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಹೊದಗಿದೆ ಅಂತ, ಎಷ್ಟು ಫ್ಲಫಿಯಾಗಿ ಉಬ್ಕೊಂಡಿದೆ ಹಿಟ್ಟು. ಈ ಥರ ಹಿಟ್ಟು ಉಬ್ಬಬೇಕು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ. ಈ ಹದದಲ್ಲಿ ಹಿಟ್ಟು ಇದೆ. ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಿಟ್ಟು ದೋಸೆ ಹಾಕಲಿಕ್ಕೆ ರೆಡಿ ಆಗಿದೆ. ಇವಾಗ ಹಂಚನ್ನು ನಾನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಹಂಚು ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ರಿಂದ 1.5 ಸೌಟು ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಸಹ ಇದನ್ನು ಮಾಡ್ಕೋಬಹುದು. ಒಂದು 2-3 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ಇದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಆದರೂ ಹಾಕ್ಕೋಬಹುದು ಅಥವಾ ಬೆಣ್ಣೆ ಆದರೂ ಹಾಕ್ಕೋಬಹುದು. ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಹಾಕ್ಕೊಂಡ್ಮೇಲೆ 1 ಸೆಕೆಂಡ್ ಆದಮೇಲೆ ಇದನ್ನು ಫ್ಲಿಪ್ ಮಾಡ್ಕೋಬೇಕು ಇನ್ನೊಂದು ಸೈಡು. ಇದು ಯಾವುದೇ ರೀತಿಯಾಗಿ ಹರಿಯೋದಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ಎದ್ದಳುತ್ತೆ, ಕೆಂಪಗಾಗಿರುತ್ತೆ, ಗರಿ ಆಗಿರುತ್ತೆ. ತಿನ್ನಲಿಕ್ಕೂ ಸಹ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಕೆಂಪಗಾಗಿ ಬಂದಿದೆ ಅಂತ. ನೀವು ಈ ಮೆಥಡಲ್ಲಿ ಟ್ರೈ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಾನು ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಬದಲಾಗಿ ಈ ಥರ ಸಿರಿಧಾನ್ಯಗಳನ್ನು ಯೂಸ್ ಮಾಡ್ಕೋಬಹುದು, ಅಥವಾ ಕಾಬೂಲ್ ಕಡಲೆ, ಹೆಸರು ಕಾಳು, ಇಂಥ ಕಾಳುಗಳನ್ನು ಯೂಸ್ ಮಾಡಿಕೊಂಡು ಸಹ ನಾವು ದೋಸೆಗಳನ್ನು ಮಾಡ್ಕೋಬಹುದು. ನೋಡಿ, ಒಂದು ಸೈಡ್ ಬೆಂದಾದಮೇಲೆ ಇದನ್ನು ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ತಿರ್ಗಿಸಾಕೊಂಡು. ಈಗ ತುಂಬ ರುಚಿಕರವಾಗಿರುವಂತಹ ನವಣೆ ದೋಸೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.